ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ನೋವಿನ ಸುದ್ದಿಯನ್ನು ಹಂಚಿಕೊಳ್ಳೋ ಮುನ್ನ ಡಾಕ್ಟರ್ ಡಿ.ವಿ. ಗುಂಡಪ್ಪನವರ ಈ ಸಾಲುಗಳು ಪದೇ ಪದೇ ನೆನಪಾಗ್ತಾ ಇವೆ. ನಮ್ಮೆಲ್ಲರ ಬದುಕು ಇಷ್ಟೇ ಅಂತ ಅನ್ನಿಸ್ಬಿಡುತ್ತೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಅಂತ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ನೀವು ನಿಮ್ಮ ಬಂಧು ಬಳಗದಲ್ಲೋ ಅಥವಾ ನಿಮ್ಮ ಕುಟುಂಬದಲ್ಲೋ ಇಂತಹ ಕೆಲವು ಆಘಾತಕಾರಿಯಾದಂಥ ಸುದ್ದಿಯನ್ನು ಕೇಳಿರ್ತೀರಿ, ನಿಮ್ಮವರನ್ನು ಕಳೆದುಕೊಂಡಿರ್ತೀರಿ. ಅದು ಕೂಡ ಇಂತಹ ಸನ್ನಿವೇಶಗಳಲ್ಲಿ ನಿಮ್ಮವ್ರನ್ನ ಯಾರಾದರೂ ಮಿಸ್ ಮಾಡ್ಕೊಂಡ್ಬಿಟ್ರೆ ಆ ನೋವಿದೆಯಲ್ಲ, ಅದು ಇನ್ನೂ ಹೆಚ್ಚು ಕಾಲ ಕಾಡಬಲ್ಲದು. ಜೊತೆಗೆ ನಮ್ಮ ಜೀವಿತಾದಿಯವರೆಗೂ ಕೂಡ ಅದು ಪದೇ 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 ನೆನಪಾಗ್ತಾ ಇರುತ್ತೆ, ಪದೇ ಪದೇ ಕಾಡ್ತಾ ಇರುತ್ತೆ. ಅದೇ ರೀತಿಯಾದಂಥ ಘಟನೆ ಇದು. ಮದುವೆಯ ಹೊಸ್ತಿಲಲ್ಲಿದ್ದಂಥ ಶರಣ್ಯ ಅನ್ನೋ ಹುಡುಗಿ ಭೀಕರ ರಸ್ತೆ ಅಪಘಾತದಲ್ಲಿ ಉಸಿರು ಚೆಲ್ಲಿದಂಥ ದಾರುಣ ಘಟನೆ ನಡೆದು ಬಿಟ್ಟಿದೆ. ಸಪ್ತಪದಿ ತುಳಿಯಬೇಕಾದಂಥ ಹುಡುಗಿ ಇವತ್ತು ಮಸಣವನ್ನು ಸೇರಿಬಿಟ್ಟಿದ್ದಾಳೆ. ಇಂತಹ ಘಟನೆಗೆ ಇಡೀ ಗ್ರಾಮ ಶೋಕ ಸಾಗರದಲ್ಲಿ ಮುಳುಗಿಬಿಟ್ಟಿದೆ. ಮದುವೆಗೆ ಸಜ್ಜಾಗಿದ್ದಂಥ 2 ಕುಟುಂಬಗಳು ಆಘಾತಕ್ಕೊಳಗಾಗಿ ಬಿಟ್ಟಿವೆ. ವೀಕ್ಷಕರೇ, ಘಟನೆ ನಡೆದಿದ್ದಲ್ಲಿ ಏನಾಯಿತು ಅನ್ನೋ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸದ್ಯ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರೋ ಹುಡುಗಿಯ ಹೆಸರು ಶರಣ್ಯ ಅಂತ ಹೇಳಿ. ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಳೆಹೊನ್ನಿಗನ ಗ್ರಾಮದವರು. ಕೇವಲ 25 ವರ್ಷ ವಯಸ್ಸಿನ ಶರಣ್ಯ ಮದುವೆ ಹೀಗಾಗಬೇಕು, ಹಾಗಾಗಬೇಕು, ಫ್ರೆಂಡ್ಸ್ನೆಲ್ಲ ಕರಿಬೇಕು, ಜೊತೆಗೆ ನನ್ನ ಮದುವೆಯನ್ನು ಇನ್ನೊಬ್ಬರು ಮಾತನಾಡಿಕೊಳ್ಳುವಂಥ ಆಗಬೇಕು, ಅಷ್ಟು ಚೆನ್ನಾಗಿ ಮದುವೆ ಆಗಬೇಕು, ಸುಖ ಸಂಸಾರದಲ್ಲಿ ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಬೇಕು ಅಂತ ಅದ್ಧೂರಿ ಮದುವೆ ಆಗಬೇಕು ಅನ್ನೋ ಕನಸು ಕಂಡಿದ್ರಂತೆ. ಇನ್ನು ಈ ಶರಣ್ಯ ಅನ್ನೋರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರ ತವರು ಕ್ಷೇತ್ರವಾದಂಥ ಕನಕಪುರದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಾದಂಥ ಇದೇ ನರೇಗಾದಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಒಳ್ಳೆ ಕೆಲಸ ಇತ್ತು, ಒಳ್ಳೆ ಲೈಫ್ ಕೂಡ ಇತ್ತು. ಕಳೆದ 1 ವರ್ಷದಿಂದ ಕನಕಪುರ ವಿಭಾಗದಲ್ಲಿ ನರೇಗಾ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಒಂದು ಒಳ್ಳೆ ಕೆಲಸಗಾರ್ತಿ ಅಂತಲೂ ಕೂಡ ಭಾಳಷ್ಟು ಪ್ರಶಂಸೆಗೂ ಕೂಡ ಪಾತ್ರರಾಗಿದ್ದರು. ಹಾಗಾಗಿ ಇಂತಹ ಒಂದು ಒಳ್ಳೆಯ ಕೆಲಸ ವಿದ್ದಿದ್ರೆ ಇಂದಲೇ 25 ವರ್ಷ ವಯಸ್ಸಿಗೆ ಒಂದು ಒಳ್ಳೆಯ ವರ ಕೂಡ ಸಿಕ್ಕಿತ್ತು. ಆದರೆ ಶರಣ್ಯ ಬರ್ತಿದ್ದ ರಸ್ತೆಯಲ್ಲಿ ಜವರಾಯ ಕಾದು ಕುಳಿತಿದ್ರೆ ನಾವು ನೀವು ಏನು ಮಾಡೋಕ್ಕಾಗುತ್ತೆ. ನಿನ್ನೆ ಅಂದರೆ ಶನಿವಾರ ಇದೇ ರಸ್ತೆ ಅಪಘಾತದಲ್ಲಿ ದಾರುಣವಾಗಿ ಶರಣ್ಯ ಅವರು ಸಾವನ್ನಪ್ಪಿಬಿಟ್ಟಿದ್ದಾರೆ. ಕುಟುಂಬದವ್ರನ್ನ ಅಗಲಿ ಇಹಲೋಕವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಈ ದುರ್ಘಟನೆ ಹಲಗೂರು ಸಮೀಪದ ಬಸಾಪುರ ಗೇಟ್ ಬಳಿ ನಿನ್ನೆ ನಡೆದಿರೋದು. 2 ಬೈಕ್ಗಳ ನಡುವೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದುಬಿಟ್ಟಿದ್ದಾವೆ ಬೈಕ್ಗಳು. ತಕ್ಷಣಕ್ಕೆ ಇದೇ ಶರಣ್ಯ ಅವರು ಕುಳಿತಿದ್ದಂತಹ ಬೈಕು ನೆಲಕ್ಕಪ್ಪಳಿಸಿಬಿಟ್ಟಿದೆ. ಆ ನೆಲಕ್ಕಪ್ಪಳಿಸಿ ಬಿದ್ದಂಥ ಇಂಜಿನಿಯರ್ ಶರಣ್ಯಗೌಡ ಅವ್ರ ತಲೆ ರಸ್ತೆಗೆ ಹೊಡೆದು ಬಿಟ್ಟಿದೆ. ಆಗ ತೀವ್ರತರವಾದಂತಹ ನೆತ್ತರು ಹರಿದು ಹೋಗಿದ್ದು, ಆ ನೆತ್ತರು ಹರಿದು ಹೋದ ಪರಿಣಾಮವಾಗಿ ಗಂಭೀರವಾದಂಥ ಗಾಯ ಬಿದ್ದಂಥ ಪರಿಣಾಮವಾಗಿ ಸ್ಥಳದಲ್ಲಿ ಅವರು ಉಸಿರನ್ನು ಚೆಲ್ಲಿಬಿಡುತ್ತಾರೆ. ಕನಕಪುರ ತಾಲೂಕಿನ ಸಾತನೂರು ಪಂಚಾಯಿತಿಯಲ್ಲಿ ನರೇಗಾ ಇಂಜಿನಿಯರ್ ಆಗಿ ಕರ್ತವ್ಯ ಮಾಡ್ತಾ ಇದ್ದಂಥ ಶರಣ್ಯಗೌಡ ಅವರು ನಿನ್ನೆ ತನ್ನ ಕೆಲಸವನ್ನು ಮುಗಿಸಿ ವಾಪಸ್ ಹಲಗೂರಿನ ಬಳಿಯ ಸ್ವಗ್ರಾಮಕ್ಕೆ ಹೋಗಬೇಕಾದ್ರೆ ಇಂತಹದ್ದೊಂದು ಘಟನೆ ಸಂಭವಿಸಿದೆ. ಮನೆಗೆ ಬೇಗ ಹೋಗಬೇಕು ಅಂತ ಅದಕ್ಕೂ ಕೂಡ ಒಂದು ಕಾರಣವೂ ಕೂಡ ಇದೆ. 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರೋದು. ರಸ್ತೆಯಲ್ಲಿ ಚಲಿಸಬೇಕಾದ್ರೆ ಎಷ್ಟು ಹುಷಾರಾಗಿ ಚಲಿಸಬೇಕಾಗತ್ತೆ. ನಾವು ಹೆಲ್ಮೆಟನ್ನು ಇರಬೇಕಾಗತ್ತೆ. ಕೇವಲ ಹೆಲ್ಮೆಟನ್ನು ಹಾಕ್ಕೊಂಡಿದ್ರೆ ಮಾತ್ರವಲ್ಲ, ಅದನ್ನು ಆ ಕ್ಲ್ಯಾಂಪನ್ನು ಕೂಡ ಮಾಡಬೇಕಾಗತ್ತೆ. ಭಾಳಷ್ಟು ಜನರು ಹೆಲ್ಮೆಟನ್ನು ಧರಿಸಿದ್ರೆ ಆ ಕ್ಲಿಪ್ಪನ್ನು ಲಾಕ್ ಮಾಡಲಿಕ್ಕೆ ಹೋಗೋದೇ ಇಲ್ಲ, ಅದನ್ನು ಕೂಡ ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಬಿದ್ದ ತಕ್ಷಣ ಹೆಲ್ಮೆಟ್ ಕೂಡ ಹಾರಿ ಹೋಗಿಬಿಡುತ್ತೆ. ಆ ವೇಳೆ ಬೈಕ್ನಿಂದ ಬಿದ್ದಂಥ ಶರಣ್ಯ ಅವ್ರಿಗೆ ಗಂಭೀರ ಗಾಯ ಆಗಿಬಿಟ್ಟು ಇನ್ನೂ ಕೂಡ ದುರ್ದೈವ ಅಂದರೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಅಲ್ಲಿ ಯಾವುದೇ ವಾಹನಗಳು ಕೂಡ ತಕ್ಷಣಕ್ಕೆ ಬರದೇ ಇದ್ದ ಸಮಯ ಅದು. ಯಾವುದೇ ವಾಹನಗಳು ಕೂಡ ಲಭ್ಯವಾಗದ ಕಾರಣಕ್ಕೆ ಅವರು ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ಟಿದ್ದಾರೆ. ಯಾರಾದರೂ ಅಲ್ಲಿ ಸುತ್ತಮುತ್ತ ಇದ್ದವರು ತಕ್ಷಣಕ್ಕೆ ಸಹಾಯ ಮಾಡಿದರೆ, ಅಥವಾ ವೈದ್ಯರ ಬಳಿ ಕರೆದುಕೊಂಡು ಹೋಗಿಬಿಟ್ಟಿದ್ರೆ, ಅಥವಾ ಅವ್ರು ಕರೆ ಮಾಡಿದ ತಕ್ಷಣಕ್ಕೆ ಆಂಬುಲೆನ್ಸ್ ಏನಾದರೂ ಬಂದುಬಿಟ್ಟಿದ್ರೆ, ಆ ಗೋಲ್ಡನ್ ಅವರ್ ಅಂತ ಹೇಳ್ತೀವಲ್ಲ, ಆ ಟೈಮ್ ಜಾರಿ ಹೋಗಿಬಿಟ್ರೆ ಅವ್ರ ಪ್ರಾಣವನ್ನು ಯಾರು ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸಾವು ನೋವು ಈ ಥರದ್ದು ಸಂಭವಿಸ್ತಾನೆ ಇರಲಿಲ್ಲ. 2 ಕುಟುಂಬಗಳು ಈಗ ಭಾಳಷ್ಟು ನೋವಿನಲ್ಲಿರೋದು. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಶರಣ್ಯಗೌಡ ಅವರು ಸ್ಥಳದಲ್ಲಿಯೇ ಅಸುನೀಗಿ ಬಿಡ್ತಾರೆ. ತುಂಬ ನೋವಾಗೋ ಸಂಗತಿ ಅಂದರೆ ಅವರು ಶರಣ್ಯ ಅವರ ಎಂಗೇಜ್ಮೆಂಟ್ ಕೂಡ ಆಗಿಬಿಟ್ಟಿತ್ತು.
ನೀವು ಆ ವಿಡಿಯೋದಲ್ಲಿ ಅವರ ಮದುವೆಯ ಇನ್ವಿಟೇಷನ್ ಕಾರ್ಡನ್ನು ಕೂಡ ನೋಡ್ತಾ ಇದ್ದೀರ. ಮದುವೆ ಕೆಲಸ, ಇನ್ವಿಟೇಷನ್ ಕಾರ್ಡ್ ಕೊಡೋ ಕೆಲಸಗಳು ತುಂಬ ಇದ್ದಿದ್ದರಿಂದಲೇ ಆದಷ್ಟು ಪ್ರತಿನಿತ್ಯ ಶರಣ್ಯ ಗೌಡ ಅವರು ಸಮಯವನ್ನು ಹೆಚ್ಚು ಹೊಂದಿಸ್ಕೊಳ್ತಾ ಇದ್ರಂತೆ. ಮನೆಗೆ ಹೋಗೋ ಧಾವಂತದಲ್ಲಿ ಇಂಥದ್ದೊಂದು ಎಡವಟ್ಟು ನಡೆದುಬಿಟ್ಟಿದೆ. ಎದುರಿಗೆ ಬರ್ತಾ ಇದ್ದಂಥ ಬೈಕ್ನವರಿಗೆ ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳೀಯರ ಮಾಹಿತಿಯ ಮೇರೆಗೆ ಈಗ ತಿಳಿದು ಬರ್ತಾ ಇರೋ ಇನ್ಫಾರ್ಮೇಷನ್ ಪ್ರಕಾರ ಸ್ಥಳೀಯ ಹಲಗೂರು ಠಾಣೆ ಪೊಲೀಸರು ಅದಾದ ನಂತರ ಬಂದು ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಅದಾದ ಮೇಲೆ ಅವರ ಪಾರ್ಥಿವ ಶರೀರವನ್ನು, ಮೃತದೇಹವನ್ನು ಖಾಸಗಿ ಕ್ಯಾಂಟರ್ ವಾಹನದ ಮುಖಾಂತರ ಸರ್ಕಾರಿ ಆಸ್ಪತ್ರೆಗೆ ರವಾನಿಸ್ತಾರೆ. ಅಲ್ಲಿವರೆಗೂ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಅಂತ ನಾನು ಆರಂಭದಲ್ಲೇ ಹೇಳಿಬಿಟ್ಟಿದ್ದೀನಿ. ಮೃತ ಇಂಜಿನಿಯರ್ ಈ ಶರಣ್ಯ ಇದ್ದಾರಲ್ವ, ಮುಂದಿನ ತಿಂಗಳು ಫೆಬ್ರವರಿ 16 ಅವರ ಮದುವೆ ಕೂಡ ನಿಶ್ಚಯ ಆಗಿತ್ತು. 17ಕ್ಕೆ ಮದುವೆ, 16ಕ್ಕೆ ಅರತಕ್ಷತೆ. ಈಗಾಗಲೇ ಎಂಗೇಜ್ಮೆಂಟ್ ಕೂಡ ನಡೆದು ಹೋಗಿಬಿಟ್ಟಿದೆ. ಹಾಗಾಗಿ ಎರಡೂ ಕುಟುಂಬಗಳು ಭಾರಿ ಭರ್ಜರಿ ಮದುವೆ ತಯಾರಿ ಮಾಡ್ಕೊಳ್ತಾ ಇದ್ರು. ಪ್ರತಿ ವಾರಾಂತ್ಯದಲ್ಲೂ ಕೂಡ ಕೆಲಸ ಮುಗಿಸ್ಕೊಂಡು ತಪ್ಪದೆ ಮನೆಗೆ ಹೋಗ್ತಾಯಿದ್ರು. ಮದುವೆ ಆಮಂತ್ರಣ ಪತ್ರಿಕೆಗಳನ್ನು ಕೂಡ ಪ್ರಿಂಟ್ ಮಾಡಿಸಿ ಎಲ್ರಿಗೂ ಕೂಡ ಹಂಚೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರು. ಫ್ರೆಂಡ್ಸ್ಗಳಿಗೆ ಯಾವಾಗ ಕೊಡೋದು, ಕುಟುಂಬದವ್ರಿಗೆ ಯಾವಾಗ ಕೊಡೋದು, ಯಾವಾಗ ಬ್ಯುಸಿ ಫ್ರೀ ಮಾಡಿಕೊಂಡು ಸಮಯ ಮಾಡಿಕೊಂಡು ಎಲ್ಲ ಫ್ರೆಂಡ್ಸ್ಗಳಿಗೆ ಕರೆಯೋದು. ಇದೇ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದಂತಹ ಕುಟುಂಬ, ಎರಡೂ ಕುಟುಂಬಗಳು. ಆದರೆ ವಿಧಿಯಾಟ ಬೇರೆ ಆಗಿಬಿಟ್ಟಿದೆ. ಬೈಕ್ ಅಪಘಾತದಲ್ಲಿ ಅಸುನೀಗಿಬಿಟ್ಟಿದ್ದಾರೆ. ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಇದೆಯಲ್ಲ, ಅದು ಮುಟ್ಟಿಬಿಟ್ಟಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇನ್ವಿಟೇಷನ್ ಕಾರ್ಡ್ ನೋಡಿದ್ರೆ ನಿಮಗೆ ವೈರಲ್ ಆಗಿರೋ ಇನ್ವಿಟೇಷನ್ ಕಾರ್ಡ್ಗಳ ಬಹಳಷ್ಟು ಕಾರ್ಡ್ ಸಿಗುತ್ತೆ. ತಂದೆ ಎಷ್ಟು ಕನಸು ಕಟ್ಕೊಂಡಿದ್ರು ಏನೋ ಮಗಳನ್ನು ಮದುವೆ ಮಾಡಬೇಕು, ಗಂಡನ ಮನೆ ಕಳಿಸ್ಕೊಡ್ಬೇಕು ಅಂತ. ಅದು ಒಂದು ಸಮಯ ಇದ್ದೇ ಇರುತ್ತೆ. ಗಂಡನ ಮನೆ ಕಳಿಸ್ಕೊಡ್ಬೇಕಾದ್ರೆ ಪೋಷಕರು ಕೂಡ ಬಿಕ್ಕಿ ಹೇಳ್ತಾರೆ, ಪ್ರೀತಿಯಿಂದ ಸಾಕಿರ್ತಾರೆ ಇಷ್ಟು ವರ್ಷಗಳ ಕಾಲ. ಅಕ್ಕರಿಂದ ಸಾಕಿದಂಥ ಮುದ್ದಿನ ಮಗಳನ್ನು ಈ ರೀತಿಯಾಗಿ ಕಳಿಸ್ಕೊಡೋ ದಿನವೂ ಕೂಡ ಭಾಳಷ್ಟು ನೋವಿನ ಸಂಗತಿಯ ದಿನವೇ. 16/2/2025 ಭಾನುವಾರ ಸಂಜೆ 7:30ಕ್ಕೆ ಅರತಕ್ಷತೆ. 17 ಬೆಳಗ್ಗೆ 10ರಿಂದ 10:30 ಇದೇ ಮೇಷ ಲಗ್ನದಲ್ಲಿ ಮದುವೆ. ಅದು ಕೂಡ ಶ್ರೀ ಗೌರಿ ಶಂಕರ ಕಲ್ಯಾಣ ಮಂಟಪ ಹಲಗೂರಿನಲ್ಲಿ ದೇವೇಗೌಡ ಸರ್ಕಲ್ ಬಳಿ ಇರತಕ್ಕಂಥ BM ಮುಖ್ಯ ರಸ್ತೆಯಲ್ಲಿ ಅಂತ ಹೇಳಿ ಒಂದು ಇನ್ವಿಟೇಷನ್ ಕೂಡ ಪ್ರಿಂಟ್ ಮಾಡಿಸಿ ಎಲ್ರಿಗೂ ಕೂಡ ಹಂಚ್ತಾ ಇದ್ದರು. ಆದರೆ ಇನ್ನೊಂದು ದುರ್ದೈವ ಅಂದರೆ ಈಗ ಮತ್ತೆ ಈ ವರನ ಕುಟುಂಬದವ್ರಿಗೂ ಕೂಡ ಈ ನೋವಿದ್ದಿಲ್ಲ. ಅದರಿಂದ ಹೊರಗೆ ಬಂದು ಅವರಿಬ್ಬರು ಒಂದು ಸಂಬಂಧದಲ್ಲಿ, ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ, ಜೊತೆಗೆ ಪ್ರೀತಿಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಜೆಲ್ಲಾಗಿರ್ತಾರೆ, ಭಾಳಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ. ಅವರು ಕೂಡ ಈಗ ಏಕಾಏಕಿಯಾಗಿ ಒಂದು ಎಂಗೇಜ್ಮೆಂಟ್ ಆದ ನಂತರ ಇದೆಯಲ್ಲ, ಎರಡೂ ಕುಟುಂಬದವರು ಒಂದೇ ಫ್ಯಾಮಿಲಿ ರೀತಿ ಆಗಿಬಿಟ್ಟಿರುತ್ತೆ. ಏಕಾಏಕಿಯಾಗಿ ಈ ಥರದ ಒಂದು ಘಟನೆ ನಡೆದಾಗ, ಈ ಥರದೊಂದು ದುರಂತ ನಡೆದಾಗ ಎರಡೂ ಕುಟುಂಬಗಳಿಗೂ ಕೂಡ ಅದು ಅರಗಿಸ್ಕೊಳ್ಳಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಒಂದು ಹೊಸ ಜೀವನವನ್ನು ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಹುಡುಗನಿಗೂ ಕೂಡ ಬರುತ್ತೆ. ಇನ್ನು ಈ ಮಗಳ ಕುಟುಂಬದವರಂತರೂ, ಅವ್ರ ಪೋಷಕರ ಕುಟುಂಬದವ್ರಿಗಂತರೂ ಆ ನೋವು ತೀರದು. ಯಾವ ಕುಟುಂಬದವ್ರಿಗೂ ಕೂಡ ಈ ಥರದ ನೋವು ಭಗವಂತ ಕೊಡಬಾರ್ದಪ್ಪ ಅಂತ ಅನಿಸ್ಬಿಡುತ್ತೆ. ವೀಕ್ಷಕರ ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಹೆಚ್ಚಾಗಿ ರಾತ್ರಿ ಟ್ರಾವೆಲ್ ಮಾಡೋದಿರ್ಬೋದು, ಅಥವಾ ಹೆಲ್ಮೆಟ್ ಹಾಕದೆ ಟ್ರಾವೆಲ್ ಮಾಡೋದಿರ್ಬೋದು, ಅಥವಾ ರಸ್ತೆಗಳಲ್ಲಿ ತುಂಬ ಅವಸರದಿಂದ ಟ್ರಾವೆಲ್ ಮಾಡೋದಿರ್ಬೋದು, ಬೈಕ್ ಸವಾರಿ ಮಾಡೋದು, ವಾಹನ ಸವಾರಿ ಮಾಡೋದು ಆದಷ್ಟು ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ.